ಹಲೋ ಗೈಸ್, ಎಲ್ಲರೂ ಹೇಗಿದ್ರು ಅದು ಸೂಪರ್ ಇದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದ ನಿಮ್ಮ ನವಿ ವಿಜಯವಂತ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ. ಯಾಕೆ ಹಂಗೆ ಆಡ್ತಿದ್ಯಾ? ನಮ್ಮಿಬ್ರು ಮಕ್ಕಳನ್ನ ಎತ್ಕೊಂಡು ಲಾಗ್ ಶುರು ಮಾಡಿದ್ವಿ ಗೈಸ್. ನಾಚಿಕಾಯ್ತಿದ್ದು ಖುಷಿ ಎಲ್ಲ ಒಂದೊಂದು ಲೈಕ್ ಮಾಡಿ ಅಂತ ಹೇಳಿ. ಇದು 5 ವರ್ಷದಿಂದ 6 ವರ್ಷ ಅಲ್ಲ, 6 ವರ್ಷದಿಂದೆ ನಾನು ಯಾರು ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ, ಇವ್ರು ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಟೈಮಲ್ಲಿ 6 ವರ್ಷದಿಂದ ಅಲ್ಲ ಮದು, ಇವಾಗ 6 ವರ್ಷದಿಂದ ಜೊತೆಲಿ ಇದ್ದು ತಿಳ್ಕೊಂಡ್ಬಿಟ್ಟಿದ್ದೀವಿ ನೀನು ಯಾರು ಅಂತ. ಸೊ ಬನ್ನಿ ಗೈಸ್, ಇವತ್ತು ಸಂಡೇ, ಇವತ್ತು ಬೆಳಗ್ಗೆನೆ ಮಾರ್ನಿಂಗ್ ಬ್ಲಾಗ್ ಶುರು ಮಾಡಿದ್ವಿ. ಇವಾಗ ತಿಂಡಿ ಒಂದು ವಾರದಲ್ಲೇ ಮದ್ವೆ ಅಂದ್ರೆ ಇಬ್ರು ಒಂದೇ ವಾರದಲ್ಲಿ ಮದ್ವೆ ಆಗಿರೋದು. ಅಷ್ಟು ಬೇಗ ಕೊರೋನಾ ಅಂತ ಬೇರೆ ಇನ್ನೇನಿಲ್ಲ. ಕೊರೋನಾ ಟೈಮು ರಜೆಗಳು ಸಿಗಲ್ಲ, ಆಮೇಲೆ ಮದುವೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಅವಾಗೆಲ್ಲ. ಪಾಪ ಅನ್ನೋದ್ಬಿಟ್ಟು ಅದೇನು ಪಾಪಿ ಪಾಪಿ ಅಂತಿದ್ಯಾ? ಆಮೇಲೆ ಇವತ್ತ ಸಂಡೇ ಗೈಸ್, ನಮ್ಮ ನವಿ ಏನಂತಿದ್ದಲ್ಲ ಗೊತ್ತಾ, ಇವತ್ತೊಂದಿನ ಪ್ಲೀಸ್ ಬಿಡ್ರಿ ನನ್ನ, ಇವತ್ತೊಂದಿನ ಅಲ್ಲುಜ್ಜಲ್ಲ. ನಾನು ಹೇಳಿಲ್ಲ ಆ ಥರ, ನಾನು ಅಲ್ಲೂ ಕ್ಲೀನಾಗಿ ಉಜ್ಜುತ್ತೀನಿ ಗೈಸ್. ಸಂಡೆ ಮಾತ್ರ ಕ್ಲೀನ್ ಉಜ್ಜಲ್ವಾ? ಇಲ್ಲ ಉಜ್ಜುತ್ತೀನಿ ಅವಾಗಲೇ. ಸುಮ್ಮನೆ ಕಾಮಿಡಿಗೆ ಹೇಳ್ತವ್ರೆ ಗೈಸ್. ಇವತ್ತೊಂದಿನ ಬಿಡುವುದು ಪ್ಲೀಸ್ ಅಂತ ಬೇಡ್ಕೊತಿದ್ರು. ನಾನು ಬಿಡಲ್ಲ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀನಿ. ಅಲ್ಲುಜ್ಜಿಸಿ ಇವಾಗ ತಿಂಡಿ ಹಾಕೊಡ್ಬೇಕು ಅವ್ರಿಗೆ. ಬನ್ನಿ, ನಾನೇ ಮಾಡಿರೋ ತಿಂಡಿನ ತೋರಿಸ್ತೀನಿ ಏನು ತಿಂಡಿ ಅಂತ. ಬರ್ರಿ ನಡೀರಿ, ಮಕ್ಕ ತಳ್ಳೀರಿ, ಎಲ್ಲ ನಡೀರಿ, ಬನ್ನಿ ಮಾತಾಡಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಹೇಳಕ್ ಗೊತ್ತಿಲ್ಲ ಅದು, ಆ ವರ್ಡ್ಸ್ ಎಲ್ಲ ಕ್ಲೀನಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಬರಲ್ಲ ಗೈಸ್ ನಮ್ಮ ನವಿತನ. ಸೊ ಪರವಾಗಿಲ್ಲ, ಕಲ್ತ್ಕೋತಾನೆ ನಂತರ. ಆಮೇಲೆ ಹೋಗ್ರಿ, ಎಲ್ಲುಜ್ಜೋಗ್ರಿ. ಅಯ್ಯೋ, ಎಲ್ಲದು ಟಿವಿಯಲ್ಲಿ ಸಿನಿಮಾ ಬರ್ತೈತೆ, ಮುಂಗಾರು ಮಳೆ 2 ನೋಡ್ಕೊಂಡು. ನಮ್ಮ ನವಿ ನೋಡಿಲ್ವಂತ ಸಿನಿಮಾನ, ಅಕ್ಕಿ ಇವತ್ತು ಅರ್ಧಂಬರ್ಧ ಅಕ್ಕಿ ಇವತ್ತು ಮೊದಲಿಂದ ಹಾಕಿದ್ದೀನಿ. ಇವತ್ತ ನೋಡೋಣ, ತಿಂಡಿ ದಿನ ತನಕ ನೋಡ್ತೀವಿ, ಆಮೇಲೆ ನೋಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಟೈಮ್ ಆಗಿದೆ 10:15, ತಿಂಡಿ ತಿನ್ಬೇಕು ಇವಾಗ. ಅಲ್ಲಿ ಜನ ಅಂತ ಬಂದಿದ್ರು ಗೈಸ್ ಮೊಟ್ಟೆ. ಮುಖ ತೊಳೆಯೋಕೆ ಗಂಡ ಹೆಂಡ್ತಿ ಇಬ್ರು ಒಟ್ಟಿಗೆ ಹೋದ್ರೆ ಹಿಂಗೆ ಆಗೋದು, ಬಟ್ಟೆ ಎಲ್ಲ ನೆನ್ಸ್ಕೊಂಬರ್ಬೇಕಾಗುತ್ತೆ. ಬೇಕು ಅಂತಾನೆ ಅವ್ರು ಗಂಡ ಹಿಂಗೆ ನೆನ್ಸಿರೋದು ಗೈಸ್. ಪಾಪ ಅಳ್ತಾ ಇದ್ದಾಳೆ. ಬಿಡಿ ಹೋಗ್ಲಿ, ಅಳ್ಬೇಡಿ, ಬಿಡ್ರಿ, ಅಳ್ಬೇಡಿ ಗೈಸ್. ಇಷ್ಟಕ್ಕೆಲ್ಲ ಅಳ್ತಾರ ಗೈಸ್, ಇಷ್ಟಕ್ಕೆಲ್ಲವ. ಪಾಪ ಹುಡುಗರೇ ಎದುರಿಸ್ತಾ ಇಲ್ಲ ಗೈಸ್, ದೆವ್ವ ನಾನು ಅಂತ. ಅದೇ ಚೆನ್ನಾಗಿತ್ತಾ? ಮಕ್ಕಕ್ಕೆ ಸೋಪ್ ಹಾಕೊಂಡ್ಬಿಟ್ಟು ಅಂತ ಎದುರಿಸ್ತೀನಿ. ನೀರಿರುತ್ತೆ, ಅದು ಬಟ್ಟೆ ಮೇಲೆ ಅಲ್ಲಿ ಬಿತ್ತು. ಗೈಸ್, ಬೆಳಗ್ಗೆನೆ ನಮ್ಮ ಗಾನವಿ ಅವರಿಗೆ ಬಿರಿಯಾನಿ ಮಾಡಿಕೊಟ್ಟಿದ್ದೀನಿ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಯಾವ ಥರ ಇದೆ ಏನು ಅಂತ. ಅಫ್ಕೋರ್ಸ್ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತಲೇ ಹೇಳ್ತಾಳೆ. ಇಲ್ಲ, ನಾನು ಸರಿಯಾಗಿ ಹೇಳೋದು ಯಾವಾಗ್ಲೂ ಚೆನ್ನಾಗಿಲ್ಲ ಅಂದ್ರೆ ಇವರು ನನ್ನ ಅದೇನಾದ್ರು ಮ್ಯಾನಿಪ್ಯುಲೇಟ್ ಮಾಡ್ತಾವ್ರೆ ಚೆನ್ನಾಗೈತೆ ಅಂತ ಹೇಳಿ ಅಂತ. ನಿಜ ಹೇಳ್ಬೇಕಂದ್ರೆ ಒಂದು ಚೂರು ಖಾರ ಇಲ್ಲ ಗೈಸ್, ಅಷ್ಟು ನಮ್ಮ ದಿವನ್ಗೋಸ್ಕರ ಮಾಡಿರೋದು. ಇನ್ನ ಎಲ್ಲ ಓಕೆ, ಖಾರ ಒಂದು ಕಡಿಮೆ. ನನಗೆ ನಾನೇ ಬೇಕು ಅಂತ ಖಾರ ಕಮ್ಮಿ ಹಾಕಿದ್ದೀನಿ. ಮಕ್ಕಳು ತಿನ್ನಲ್ಲ ಅಂದರೆ ನಮಗೇನು ಇಷ್ಟ ಖಾರ ಅಂದ್ಬಿಟ್ಟು ಅವ್ರಿಗೋಸ್ಕರ. ನನಗೆ ಖಾರ ಇಷ್ಟ ಗೈಸ್. ಪ್ರತಿದಿನ ಇವ್ರು ನಮ್ಗೆ ಈ ಥರ ಹಾಕೊಟ್ಬಿಟ್ಟು ತಿನ್ಸೋದು ನೋಡಿ ಹೇಳೋರು. ಇವತ್ತು ನಾವು ಇವ್ರಿಗೆ ಹಾಕೊಟ್ಬಿಟ್ಟು ತಿನ್ನಿ ಅಂತ ಹೇಳಿಸ್ತಾ ಇದ್ದೀವಿ. ವೆಲ್ಕಮ್. ಅವರಿಬ್ರಿಗೂ ಒಂದೇ ತಟ್ಟೆಲ್ಲಿ ಹಾಕೊಟ್ಟಿದ್ದೀನಿ. ಇವ್ರಿಗೆ ಈ ತಟ್ಟೆಯಲ್ಲಿ, ನಾವು ಇನ್ನೊಂದು ತಟ್ಟೆಲ್ಲಿ ಹಾಕೊಂಡು ಇಲ್ಲೇ ಕೂತ್ಕೋತೀವಿ. ಚೆನ್ನಾಗಿಲ್ಲ ಮೊನ್ನೆ ತಿಂದು ನೋಡ್ತೀನಿ ಇರಿ ಗೈಸ್. ಏನು ಇದಾಗಿಲ್ಲ, ಖಾರ ಅಂದ್ಬಿಟ್ಟಿನೆಲ್ಲ ಸರಿಯಾಗಿದೆ ನನಗೆ. ಚೆನ್ನಾಗೈತೆ ಗೈಸ್. ತಿಂಡಿ ತಿಂದಾದ್ಮೇಲೆ ಹೋಮ್ವರ್ಕ್ ವರ್ಕ್ ಕೊಡ್ತಾ ಇರೋದ ನಮ್ಮ ನವಿ. LKG ಅಲ್ಲ UKG ಬೇಬಿಗೆ ಹೋಮ್ವರ್ಕ್ ಬರ್ಕೊಡ್ತಾ ಇದ್ದಾರೆ ಇವರು. ಮೊನ್ನೆ ನೀವು ವೀಡಿಯೋನೆಲ್ಲ ಶೇರ್ ಮಾಡಿದ್ದಕ್ಕೆ ಅವ್ರ ಮ್ಯಾಮ್ ಗಂಟ ರೀಚ್ ಆಗಿದೆ. ಅದಕ್ಕೆ ಅವ್ರ ಮ್ಯಾಮು ನಿಮ್ಮ ಅಮ್ಮ ಕೆಲ ಬರ್ಸ್ಕೊಂಬತ್ತಿ ಅಂತೆಲ್ಲ ಕೇಳಿದ್ರಂತೆ ನಮ್ಮ ದಿವಿನ. ಮಮ್ಮಿ ಬರ್ಕೊಡ್ತಾರ ನಿನಗೆ ಅಂತ ಕೇಳಿದ್ರಂತೆ.
ಅಂದ್ರೆ ಹ್ಯಾಂಡ್ ರೈಟಿಂಗ್ ನೋಡ ಅನ್ಕೊಂಡವ್ರೆ ಅನ್ಸುತ್ತೆ ಮೋಸ್ಟ್ಲಿ. ಇದನ್ನ ಅಳಿಸ್ತೀನಿ ಗಾಯಸ್ ನಾನು. ಅವನಿಗೆ ಬರೆಯಕ್ ಕೊಡಲ್ಲ, ಅಂಕಿ ಬರ್ದ್ಬಿಟ್ಟು ಅವನಿಗೆ ಕೊಟ್ರೆ ಅದ್ರ ಮೇಲೆ ತಿದ್ದುತ್ತಾನೆ ಅವನು. ಅವನಿಗೆ ಬರೀತಾನೆ, ಇಷ್ಟು ಲೈನ್ ಮೇಲೆ ಹಿಂಗೆ ಆಗಕ್ ಬರ್ತಾ ಇಲ್ಲ ಅವನಿಗೆ. ಅದನ್ನ ಹೇಳ್ಕೊಡ್ತಾ ಇದ್ದೀನಿ, ಬೇರೆ ರಫ್ ಅಂಡ್ ಬರ್ಸ್ತಾ ಇದ್ದೀನಿ. ಹೋಮ್ ವರ್ಕ್ ಮೇಲೆ ಸ್ಕೂಲ್ ಮಕ್ಕಳು ಕ್ಲೀನ್ ಆಗಿರ್ಬೇಕು. ಮನೇಲಿ ಹೆಂಗಾರ ಬರೀಲಿ, ಅದು ಮನೇಲಿ ಬರ್ದಂಗ ಅಭ್ಯಾಸ ಆಗುತ್ತೆ. ಸ್ಕೂಲ್ದಲ್ವಾ ನಮ್ಮ ನವಿ ಬರ್ಕೊಟ್ಟಿರೋದು ಗೈಸ್ ಏನೇನು ಕಲ್ತ್ಕೊ ಅಂತ ಬನ್ನಿ ತೋರಿಸ್ತೀನಿ. ಸರಿ ಕೂಚತ್ ಕಲಿ ಫಸ್ಟ್ ನೀನು. ABCD ಸ್ಮಾಲ್ ABCD I E 1 2 3 ಅದೆಲ್ಲ ಅವನೇ ಬರ್ತಿರೋದು. ಆಮೇಲೆ ಬರ್ಕೊಟ್ಟಿರೋದು. ಮೈ ನೇಮ್ ಇಸ್ ದಿವಿತ್, ಐ ಆಮ್ 5 years old, ಐ ಆಮ್ ಸ್ಟಡಿಂಗ್ ಇನ್ UKG. ಸಂಡೇ ಮಂಡೇ, ಆಮೇಲೆ ಫ್ರೈಡೇ ಪೆನ್ನು ಬಾಕ್ಸು ಕಿಂಗು, ಆಮೇಲೆ ಹಿಂದಿಯಾ I E ಎಲ್ಲ ಅವನೇ ಬರ್ತಿರೋದು. ಇದು ಸ್ಕೂಲ್ ಇದ್ರಲ್ಲಿ ಇದು ಬರ್ಕೊಟ್ಟಿದ್ದೆ, ಇದ್ರ ಮೇಲೆ ತಿದ್ದೋನೆ. ಇದು ಸ್ಕೂಲಲ್ಲಿ ಬರ್ಕೊ ಬಂದಿರೋದು ಅವನು. ಹೌದಾ? ಅದನ್ನ ನಾನು ಕೆಳಗಡೆ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಇಲ್ಲಿ ಬರ್ಕೊಟ್ಟೆ. ಈ ತರ ಬರಿಬೇಕು, ಒಂದ್ ಲೈನ್ ಬಿಟ್ಟು ಬರಿ ಅಂದಾಗ ಈ ಕಡೆ ಸೈಡ್ ಬರ್ತದೆ ನೋಡು. ಆ ರೀತಿ ಬರ್ತಾವನು. ಒಂದ್ ಲೈನ್ ಬಿಟ್ಟು ಬರೆಯಕ್ ಬರಲ್ಲ. ಇಲ್ಲಿ ಇನ್ನೊಂದು ಪೇಜ್ ಎಗ್ರಿಸ್ಬಿಟ್ಟಲ್ಲ ಹೇಳು. ಇಲ್ಲೂ ಅಷ್ಟೇ ಬರ್ಕೊಟ್ಟಿದ್ದಾಳೆ. ಇದು ಅವರು ಇದ್ರಲ್ಲಿ ಕಳ್ಸವ್ರೆ ಹೋಮ್ವರ್ಕ್ ಅಲ್ಲಿ ಅಲ್ಲ, ಬುಕ್ಕಲ್ಲ, ಎಕ್ಸಾಮ್ ಅಪ್ ಡೌನು ಈಸ್ ಈ ಅದ್ರದ್ದೆಲ್ಲ ಆಯ್ತು ಬಿಡು ಓಲಿ. ಬರ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಪೇಜ್ ಬಿಟ್ಬಿಟ್ಟು ಬರ್ಕೊಬತ್ತೇನೆ ಎಲ್ಲಾನು. ನೋಡಿ ಪೇಜ್ ಬಿಟ್ಬಿಟ್ಟು ಇಲ್ಲಿ ಆಗ್ಲೇ ಏನದು 1 1 1 ನಮ್ಮ ಬರಿತೀನಿ. ಇಲ್ಲಿ ಪೇಜ್ ಅರ್ಧೋಯ್ತು, ಒಂದು ಪೇಜು ಇವನ್ ಸ್ಕೂಲಲ್ಲಿ ಬರ್ಕೊಂಡಿದ್ದೆ 1 1 ನ. ಆ ಪೇಜ್ ಹರ್ಕೊಂಡಿದ್ದ. ಆಮೇಲೆ ಅಮ್ಮ ಬರ್ಕೊಡಮ್ಮ, ನಮ್ ಬರಿಬೇಕು, ಕಲ್ತ್ಕೋಬೇಕು ಅದನ್ನ ಅಂದ. ಆಮೇಲೆ ಹಾಕೊಟ್ಟಿದ್ದೆ. ಇದನ್ನ ಬಿಟ್ಬಿಟ್ಟು ಒಂದ್ ಲೈನ್ ಬಿಟ್ಟು ಬರಿ ಅಂತ ಹೇಳ್ತೀನಲ್ಲ ಎಲ್ಲಕ್ಕೂ. ಅಕ್ಕಿ ಜಾಗ ಹೋಗ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡವನೆ. ಅದನ್ನು ಬರ್ಸಿ ಹೋಗ್ಕೊಂಡು. ಆಮೇಲೆ ನೋಡಿ ಇಲ್ಲಿ ಮತ್ತೆ ಇದನ್ನು 2 ಸಲ ಬರ್ಸಿದ್ರು. ಮತ್ತೆ ಇಲ್ಲೂ ಬರ್ಕೊಟ್ಟಿದೀನಿ. ಇದೆರಡ್ಲ ಅವನ್ ಬರ್ದಿರೋದು, ಇದ್ ನಾ ಬರ್ಕೊಟ್ಟಿದ್ಕೆ. ಮನೆ ಹೋಮ್ವರ್ಕ್ ಗೈಸ್ ಇದು. ಇದ್ವು ಅಮ್ಮ ನಾನು ಎಲ್ಲ ಕಲ್ತ್ಕೋತೀನಿ ಕಣಮ್ಮ, ನಂಗೆ ಬರ್ಕೊಡಮ್ಮ ಹಂಗೆ ಅಂತ ಅಂದ. ಅದಕ್ಕೆ ನಾನು ಒಸಿ ಹಾಕೊಡಿಲ್ಲ. ಓಯ್ನಿವನ್ನು ಇದು ಸ್ಕೂಲಲ್ಲಿ ಬರ್ಸಿದ್ರು. ಇಲ್ಲಿ ಬರ್ದವ್ ನೋಡಿ, ಇಲ್ಲಿ ಇದು ಸ್ಕೂಲಲ್ಲಿ ಬರ್ದಿರೋದು. ಸ್ಕೂಲಲ್ಲಿ ಬರ್ಸಿರೋದು ಮತ್ತೆ ಮನೇಲಿ ರಿವಿಸನ್ ಮಾಡ್ಲಿ ಅನ್ಬಿಟ್ಟು ಮಾಡೋಣ ಅನ್ಬಿಟ್ಟು ಬರ್ಕೊಟ್ಟಿದ್ದೆ. ಒಂದ್ ಲೈನ್ ಬಿಟ್ಟು ಬರಿಬೇಕು ಮಗ್ನೆ ಅಂತ ಹಿಂಗ ಹಾಕೊಟ್ಬಿಟ್ಟು ಕೊಟ್ಟಿದ್ದೆ. ಬರೀತೀನಿ ಅಂದ್ರೆ ಬರ್ದೇ ಇಲ್ಲ. ಇಲ್ವಾ ಅನ್ವಂಜ ನೋಡು, ಒಂದ್ ಬರ್ದ್ಬಿಟ್ಟು ಇಷ್ಟೊಂದ್ ಐತೆ ಅಮ್ಮ, ನಾಳೆ ಬರೀತೀನಿ ಕಣಮ್ಮ ಅಂತ ಬಿಟ್ಟವನೆ. ಸಂಡೇ ಮಂಡೇ, ಆಮೇಲೆ ABCD. ಅಷ್ಟೇ ಗೈಸ್ ನಮ್ಮ ದಿವಿತಿಂದು ಹೋಮ್ವರ್ಕ್. ನೋಡಿ ಗೈಸ್, ಸಂಜೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ನವಿ ಮಕ್ಕಕ್ಕೆ ಅರಿಶಿನ ಹಾಕೊಂಡಿದ್ದಾಳೆ ಗಾಯ್ಸ್ ಅಂತ ಅನ್ನೋಕ್ಕಾಗುತ್ತಾ? ನೋಡೋಕೆ ಅರಿಶಿನ ಥರ ಇದೆ, ಆದರೆ ಅದು ಬಂದು ಹೇಳಿದ್ರೆ ನೀವೆಲ್ಲ ಬಿದ್ದು ನಗ್ತೀರ ಗೈಸ್. ನಿನ್ನಿಷ್ಟನಾ? ಏನು ಹಾಕೊಂಡಿರ್ಬೋದು ಕಮೆಂಟ್ ಹಾಕಿ ಗೈಸ್. ನೀವು ಕಮೆಂಟಿಗೆ ಹಾಕಿ, ನಾನು ಕಮೆಂಟಲ್ಲೇ ರಿಪ್ಲೈ ಕೊಡ್ತೀನಿ ಏನು ಹಾಕಿರ್ಬೋದು ಅವಳು ಅಂತ. ಅರಿಶಿನ ಪುಡಿ ಮಾತ್ರ ಅಲ್ಲ ಅದು, ಕಡಲೆ ಹಿಟ್ಟಿಗೆ ಏನು ಮಿಕ್ಸ್ ಮಾಡಿದಾಳೆ ಅದನ್ನು ಕಮೆಂಟ್ ಹಾಕಿ ನೀವು. ನಾನು ಅವ್ರ ಕೇಳಿಸ್ತಿದ್ದೆ, ನೀನು ಯಾಕೆ ಹೇಳ್ದೆ? ಯಾಕೆ ನನ್ನ ಮೇಲೆ ಕೋಪ ಇವಾಗ? ಮಕ್ಕಕ್ಕೆ ಯಾರು ಹಾಕೊಂಡಿರೋದು ನಾನು ನೋಡಿರ್ಲಿಲ್ಲ, ಅದಕ್ಕೆ. ಓ, ನೀನು ವೆರೈಟಿನಾ ಗೈಸ್? ಹೊರಗಡೆ ಹೋಗ್ತಾ ಇದ್ದೀವಿ, ಸಂಜೆ ಆಗಿದೆಯಲ್ಲ. ಸಂಡೇ ಬೆಳಗ್ಗೆಯಿಂದ ಹೋಗಿಲ್ಲ. ಮನೆಗೆ ಸಿಗಲ್ಲ ಮಗನೇ ಯಾವನು. ನೋಡಿ ಪ್ರತಿದಿನ ಮನೆ ನೋಡ್ಕೊಂಬರಿ, ಇವಾಗ ಇವತ್ತು ನೋಡೋಣ ಅಂತ. ಬಂದೇ ಇಲ್ಲ. ಸುತ್ತಾಡಕಷ್ಟೇ, ಮನೆ ನೋಡಕ್ಕಲ್ಲ ಇದು, ಸುತ್ತಾಡ್ಬೋದಲ್ಲ ಅಂತ. ಸೊ ಕಬ್ನಲ್ಲಿ ಕೊಡ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗ್ಬಿಟ್ಟು 7 ಗಂಟೆ ಸಂಜೆ. ಅಡುಗೆ ಮಾಡಿಲ್ಲ ಗೈಸ್, ಬೇಗ ಅಡುಗೆ ಮಾಡ್ಕೊಂಡ್ಬಿಟ್ರೆ ಊಟ ಬೇರೆ ಮಾಡಬೇಕು. ಬೇಗ ಹೋಗಿ ಬೇಗ ಬರೋ ನಡಿ. ಇವತ್ತು ಬೇಡ, ನಾಳೆ ಹೋಗೋ ನಡಿ. ಆಯ್ತು ಹೋಗೋ ನಡಿ. ಆಯ್ತು ನಡಿ. ಇಲ್ಲೇ ಇರೋ ನೀನು, ನಾವು ಹೋಗ್ಬಿಟ್ಟು ಬರ್ತೀವಿ. ಬೈ. ಟೈಮ್ ಆಗುತ್ತೆ ಮಗನೇ, ಡ್ಯೂಟಿಗೆ ಹೋಗೋದು ಬೇಡ. ಅಪ್ಪ ಬೆಳಿಗ್ಗೆ ಬಾ ನೋಡಮ್ಮ, ರೋಡಲ್ಲಿ ಸಿಕ್ಕಿದ್ರೆ ಹೋಗೋಣ ಎಲ್ಲಾದರೂ. ಓಕೆನಾ? ಮಕ್ಳಿಗೆ ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಡು ಹೋಗೋದಿದೆಯಲ್ಲ. ಏನು ಮಾಡಕ್ಕೆ, ಅದು ಇನ್ನೊಂದಿನ ಹೋದ್ರೆ ಆಯಿತು. ಏಯ್, ತಲೆ ಮೇಲೆ ಹೊಡಿತಾನಂತ. ನಡೀರಿ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಯ್ತಾ ಇದ್ದೀವಿ, ಬರೋದಿಗೆ ಆಗಿರುತ್ತೆ.
ಗಾಡಿನ ಓಡಿಸ್ಕೊಳಕ್ಕಾಗಲ್ಲ, ಬಟ್ಟೆನೂ ಇಲ್ಲೇ ಐತೆ ಗೈಸ್, ಆದರೂ ಓಡಿಸ್ಕೊಳಕ್ಕಾಗಲ್ಲ. ಏಯ್ ಬೇತೊಳಕೊಂಡು ನಮ್ಮ ಬೈಕನ್ನು ನಮ್ಗೆ ತುಂಬ ಇಷ್ಟ ಗೈಸ್. ಕಣ್ಣು ಬಾಯಿ ಎಲ್ಲ ಐತೆ ನಮ್ಮ ಬೈಕಿಗೆ, ತಲೆನೂ ಐತೆ. ಸೂಪರಾಗಿ ಐತಲ್ವ ನಮ್ಮ ಬೈಕು? ಕಮೆಂಟ್ ಹಾಕಿ ಚೆನ್ನಾಗೈತೆ ಅಂತ, ಸೂಪರ್ ಅಂತ. ಇಬ್ರು ಅಲ್ಲೇ ಕೂತ್ಕೊಳ್ಳಿ. ಇಲ್ಲಿ ಬಂದರೆ ಫುಲ್ಲು ರಶ್ ಗೈಸ್. ಬಿಗಿ ಹಿಡ್ಕೊಂಡು ಕುಡೀರಿ. ನಮ್ದು ಇವಾಗ ಕುಡಿಯಲ್ಲ ಅನ್ಕೊಂಡೆ. ನಾನು ಯಾಕೆ ಗೊತ್ತಾ ಕಬ್ಬಿನ ಕೊಡ್ಸೋದು ನಿನಗೆ? ಯಾಕಿರ್ಬೋದು? ನಮ್ದು ಇವಂಗ್ ಫುಲ್ ಎಲ್ಲ ಕಲರ್ ಗೈಸ್, ಬಾಡಿ ಎಲ್ಲ ಫುಲ್ಲು. ಅದಕ್ಕೆ ಕೊಡಿಸ್ತಾ ಇರೋದು ವಾರ ವಾರ. ಅಲ್ಲಿ ನೋಡು, ಕೈ ಕಾಲು ಹೊಟ್ಟೆ ಏನು ನಿಧಾನ. ಗೈಸ್ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕೊಂಡು ಬಂದಿದ್ದೀನಿ ಜ್ಯೂಸ್ ಕುಡಿಯೋಕ್ಕೆ. ನಾವು ಪ್ರತಿ ಸಲ ಬಂದಾಗ್ಲೂ ಇಷ್ಟು ಜನ ಇರ್ತಿರ್ಲಿಲ್ಲ. ಏನೋ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ರೆ ಜನಗಳು ಅಂತ ಅನ್ಸಿದ್ದು ನನಗೆ. ಯಾಕೆಂದ್ರೆ ನಾವು ಯಾವಾಗ ಬಂದ್ರೂ ಜನನೇ ಇರ್ತಿರ್ತಿಲ್ಲ ಅಲ್ಲ ಮುದ್ದು. ಸಂಡೇ ಬಂದ್ರೂ ಜನ ಇರ್ತಿರ್ಲಿಲ್ಲ. ಇವತ್ತು ತುಂಬ ಜನ ಇದ್ದರು. ನನಗೆ ನೋಡ್ಬಿಟ್ಟು ಸಾಕು, ಇಷ್ಟೊಂದು ಜನ ಅವರಲ್ಲ ಅಂತ ಅಂದ್ಬಿಟ್ಟು. ಚೆನ್ನಾಗಿ ವ್ಯಾಪಾರ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ. ಏನಂದರೆ ನಮ್ಮನೆಯವರು ಜ್ಯೂಸ್ ಯಾಕೆ ಕೊಡಿಸ್ತಾ ಇದ್ದೀನಿ ಅಂದರೆ ದಿವನ ಮೈಯಲ್ಲಿ ಅರ್ಶಿನ ಅಂತ ಐತೆ ಅಂದ್ಬಿಟ್ಟು ಹೇಳ್ತವ್ರೆ. ಅರ್ಶಿನ ಇದ್ರೆ ಏನಾಗುತ್ತೆ? ಎಲ್ಲರ ಬಾಡಿಲಿ ಇದ್ದೇ ಇರುತ್ತಲ್ವಾ? ಯಾಕೆ ಏನಾಗುತ್ತೆ ಅಂತ ಅರ್ಶಿನ ಇದ್ರೆ? ಜಾಂಡೀಸ್ ಆಗುತ್ತೆ ಅಂದ್ಬಿಟ್ಟು ನಮ್ಮನೆಯವರು. ಆ ಥರ ಏನಿರಲ್ಲ, ಎಲ್ಲರ ಮೈಯಲ್ಲೂ ಆ ಥರ ಇದ್ದೇ ಇರುತ್ತೆ. ನಮ್ಮನೆಯವ್ರು ಹಂಗೆ ಸುಮ್ಮನೆ ಹೇಳ್ತಾರೆ. ಅರ್ಶಿನ ಇರೋದಕ್ಕೆ ಎದ್ರಕ ಪಡ್ಕೊಂಡವ್ರು ಅಷ್ಟೇ ಇವರು. ನನಗೆ ಆ ಕಡೆ ಈ ಕಡೆ ನಿಲ್ಸೋರಲ್ಲ ಗಾಡಿನ, ತುಂಬ ಜನ ಟ್ರಾಫಿಕ್ ಇರುತ್ತಲ್ಲ, ಮಾತಾಡ್ಕೊಂತಾರ ಅನ್ಸೈತೆ. ಹಿಂದೆ ಬರೋರೆಲ್ಲ ನೋಡ್ತಾ ಇರ್ತಾರ, ಅದಕ್ಕೇನೆ. ಅಲ್ಲಿ ಬೈಕಲ್ಲಿ ಲವರ್ಸ್ ಅನ್ಸುತ್ತೆ, ಯಾರೋ ಹೋಯ್ತವ್ರೆ. ಅವ್ರು ನೋಡ್ಬಿಟ್ಟು ನಾ ಗಾಡ್ಕೊಂಡು ಹೋಯ್ತಿದ್ರು ಕೈಸ, ಅದಕ್ಕೆ ಒಂಥರ ಅನ್ಸೈತೆ. ಮುಂದೆ ಹೋಯ್ತಾರಲ್ಲ ಮುದ್ದು. ಹಾಂ, ಅವರು ಅಂದರೆ ನಾವು ರೋಡ್ ಸೈಡ್ ಮಾಡೋದು ಒಂಥರ ಅನಿಸ್ತಾ ಇರೋದು ನನಗೆ. ಅಂದರೆ ತುಂಬ ಜನ ಇದ್ದರೆ ಏನೋ ಅನಿಸಲ್ಲ. ನನ್ನ ತಮ್ಮಂದಿರು, ನಮ್ಮ ಅತ್ತೆ ಮಕ್ಳ ಹತ್ರ ಇದ್ದರೆ, ನನ್ನ ಜೊತೆಲಿದ್ದರೆ ಏನೋ ಅಂತ ಅನಿಸಲ್ಲ ನನಗೆ. ಯಾರು ಇಲ್ಲಿ ನಮ್ಮನೆಯವ್ರು ಇದ್ರೂ ಒಂದೊಂದ್ಸಲ ಏನೋ ಅನಿಸಲ್ಲ. ನಮ್ಮನೆಯವ್ರು ಬೈಕ್ ಓಡಿಸ್ತವ್ರೆ ಹಿಂದೆ, ನಾನು ಒಬ್ಬಳೇ ಅಲ್ವಾ, ಒಂಥರ ಅವ್ರು ನೋಡಿ ನಗಾಡ್ಕೊಂಡು ಹೋಯ್ತಿರೋ ಒಂಥರ ಅನಿಸುತ್ತೆ. ಆದರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ನಮ್ಮನೆಯವರು ನನ್ನ ಮಗಂಗೆ ಎದ್ರುಕೊಂಡು ಜ್ಯೂಸ್ ಕೊಡಿಸ್ತವ್ರೆ ನಮಗೂ ಅಂತ. ಆದರೆ ದಿವಾನೇ ಕುಡಿತಿರ್ಲಿಲ್ಲ. ಫಸ್ಟ್ ಟೈಮ್ ಒಂದು ಫುಲ್ ಲೋಟ ಕುಡ್ದಿದ್ದೇನೆ ಒಬ್ಬನೇ. ಅದ್ರಲ್ಲಿ ಮತ್ತೆ ಇನ್ನೊಂದ್ಸಲ ನಿಮ್ಮ ಹತ್ರ ಇಸ್ಕೊಂಡತಾನೆ ಫಸ್ಟ್ ಟೈಮ್ ಹಂಗೆ ಕುಡ್ದಿದ್ದವನು. ನಾವು ಅಪ್ಪ ಇನ್ನೇನು ಕೊಡ್ಸಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ ಅವನಿಗೂ, ಇದೇ ಕೊಡ್ಸೋದು. ಆದರೆ ಪ್ರತಿ ಸಲ ಹೋದಾಗಲೂ ಸಖತ್ತಾಗಿರುತ್ತೆ ಜ್ಯೂಸ್ ಮಾತ್ರ, ರಿಯಲ್ ಆಗಿರುತ್ತಲ್ಲ. ಫ್ರೆಶ್ ಆಗಿ ಇದು ಮಾಡಿ ಹಾಕ್ಕೊಡ್ತಾರ, ಅದೊಂಥರ ಸಮಾಧಾನ ಅನ್ಸುತ್ತೆ ಕುಡ್ದಾಗ. ಮನೆಗೆ ಹೋದಾಗ ಸಿಗ್ತೀವಿ ಗೈಸ್. ನೋಡಿ ಗೈಸ್, ಮನೆಗೆ ಬರ್ತಿದ್ದಂಗೆ ಚೆನ್ನಾಗಿಲ್ವಂತಿದ್ದು. ಯಾಕೆ ನೀವು ಹೇಳ್ತಿದ್ಯಾ? ಯಾಕೆ ಖುಷಿ? ಊರ್ದೊಂಥರ ಕಷ್ಟ ಗೈಸ್, ನಮ್ಗಂತೂ ಕಷ್ಟ, ಇವ್ರಿಗೊಂಥರ ಕಷ್ಟ. ಯಾವುದು ಓನರಂಟಿ ಕೇಳಿಸ್ಕೋಬೇಕು, ತುಳಿತರ ಹಾಕೊಂಡು. ಚೆನ್ನಾಗಿಲ್ಲ ನಮ್ಮ ಮನೆಯೇ ಅಂತ. ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ ಬನ್ನಿ, ಓಕೆನಾ? ಒಟ್ಟಿನಲ್ಲಿ ಇವ್ರಿಗೆ ಸುತ್ತಾಡಿಸ್ಬೇಕು ಗೈಸ್. ಇವ್ರಿಗೆ ಮನೆ ನೋಡೋಕೆ ಇಷ್ಟ ಇಲ್ಲ, ಸುತ್ತಾಡಬೇಕು. ಬನ್ನಿ, ಅಲ್ಲಿ ನೋಡು ದೆವ್ವನ. ಅಯ್ಯೋ, ಹಿಂದ್ಗಡೆಯಿಂದ ಎಳ್ಕೊಳತ್ತೆ, ದಿವ್ವನ್ ಎಳ್ಕೊಳತ್ತೆ. ಬೇಕು ಬಾಣ ದೇವಿ, ಗ್ಯಾರಂಟಿ ಬಿಟ್ಟು ಹೋಗ್ತೀವಿ ಇವಾಗ. ಇಲ್ಲೇ ನಿಂತವನಲ್ಲೇ.
ಅವತ್ತಾಕ್ಬಿಟ್ಟು ಹೊಡಿದ್ಬಿಡು ಹೊಡೆಕಿನ ಮೊದಲೇ ಬಾ ಸೌಂಡ್ ಬರುತ್ತೆ ನಡಿ. ಆಟ ಆಡ್ತಿರತ್ತಗೆ ನೋಡಿ ಗೈಸ್ ಏನು ಕೊಡ್ಸಿಲ್ಲ ಅಂತಾರೆ. ಕಬ್ನಾಲ್ ಕೊಡ್ಸಿದ್ದೀನಿ, ಕಬ್ನಾಲ್ ಕೊಡ್ದವ್ರೆ. ಎಲ್ಲಿ ಕರ್ಕೊಂಡು ಹೋಗಿದ್ದು? ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ. ಇವಾಗ ಟೈಮ್ ಆಗುತ್ತೆ, ಊಟ ಮಾಡಿ ಹೋಗೋಣ. ನಡಿಯ ಬಾ ಬೇಗ ಬಾ. ನಡಿಯಪ್ಪ ಮರೆಯ ಏನ್ ನವಿ ಅಪರೂಪಕ್ಕೆ ಮುದ್ದೆ ಮಾಡ್ತಾ ಇದೀಯಾ? ಅಪರೂಪಕ್ಕೆ ಮುದ್ದೆ ನಾನ್ ನೋಡೇ ಇಲ್ಲ ನೀನ್ ಮುದ್ದೆ ಮಾಡಿರೋದೆ. ವಿಡಿಯೋದಲ್ಲಿ ತೋರ್ಸಿಲ್ಲ ಅಂತ ಹೇಳು, ತಿಂದಿರೋದು ಬಾಯಲ್ಲಿ ಇಟ್ಕೊಂಡು ಹೋಟೆಲ್ ಇಟ್ಕೊಂಡು. ನಾನು ಹೇಳಿದ್ ವಿಡಿಯೋದಲ್ಲಿ ತಿಂದಿರೋದಕ್ಕಲ್ಲಮ್ಮ. ನೋಡಿ ಗಾಯ್ಸ್, ಹೇಳ್ತಿದ್ಯಾ ವಿಡಿಯೋದಲ್ಲಿ ತೋರ್ಸಲ್ವಲ್ಲ ನೀನು. ನಿಂಗೂ ಮುದ್ದೆ ಮಾಡಕ್ ಬರುತ್ತಾ? ನಿನಗೂ ಮುದ್ದೆ ಮಾಡಕ್ ಬರುತ್ತಾ? ಗೈಸ್ ಇವಳನ್ನ ರೇಗ್ಸಿಲ್ಲ ಅಂದ್ರೆ ನಮಗೆ ತಿಂದಿದ್ದು ಅರ್ಗಲ್ಲ ಅಂತಾರಲ್ಲ, ಹಂಗೆ ಗೈಸ್. ಏನ್ ಮಗನೆ ಕರೆಕ್ಟ್ ಇಲ್ಲ ಮಗನೆ, ತಪ್ಪು. ಮುದ್ದೆ ನಮ್ಮ ಮನೇಲಿ ಇವತ್ತು ತಿನ್ನಕ್ಕೋಸ್ಕರ ನಮ್ಮ ಮಗಂಗೆ ABCD ಬರೆಯಕ್ಕೆ ಕೊಟ್ಟಿದ್ದೀನಿ ಗೈಸ್. ಸರಿನೇನಪ್ಪ ಇದು? ಸರಿ. ಉಲ್ಟಾ ಪಲ್ಟಾ ಬರೆದ್ಬಿಟ್ಟು ಬೀನ ಸರಿ ಅಂತಾನೆ. ಮಗನೇ ಈ ಥರ ನೋಡಿದ್ರೆ ಕರೆಕ್ಟ್ ಇದು. ನೀನು ಲೆಫ್ಟ್ ಹ್ಯಾಂಡ್ ಆಗಿರೋದನ್ನ ಲೆಫ್ಟ್ ಸೈಡ್ ಬರಿಬೇಡ. ನೋಡಿ ಗೈಸ್, ನಮ್ಮ ದಿವ ಆಡ್ಕೊತಾ ಇದ್ದಾನೆ, ಬತ್ತಾನೆ ಇಲ್ಲ ಅಂತ. ಬಿ ಬರೀವಾ, ಒಂದು ಗೀಟ್ ಹೇಳಿ. ಸುಮ್ಮನಿರು. ಒಂದು ಗೀಟ್ ಹೇಳ್ತೀನಿ, ಹೇಳ್ಕೊಡ್ತೀನಿ. ಬರೀ ಇವಾಗ ಆ ಕಡೆಗೆ ಹಾಕು, ಈ ಕಡೆಗೆ ಹಾಕ್ಬೇಡ, ಆ ಕಡೆಗೆ ಹಾಕು, ಆ ಕಡೆಗೆ ಆ ಕಡೆಗೆ. ಗುಡ್ ಗುಡ್. ಸುಮ್ಮನಿರ್ದೀವ ನೀನು, ಅದ್ರೊಳಗೆ ಹೋಗ್ಬೇಡ. ಇಲ್ಲಿ ನೋಡ್ಕೊಂಬರಿ, ಇಲ್ಲಿ ನೋಡ್ಕೊಂಡು ಇಲ್ಲಿ ಹೆಂಗೈತೆ ಹಂಗೆ. ದಿವಿಗೆ ಹೊಡಿಬೇಕು ಗೈಸ್. ಆ ಥರ ಐತೆ ಮಗನೇ, ಅದು ಮದ್ದಿಗೆ ಬರ್ಬೇಕು ಸೆಂಟ್ರಿಗೆ. ಸರಿ ಆಯಿತು, ಅದನ್ನು ಬಿಡು. ಸಿ ಬರೀ ಈಗ. ಸಿ ಈಸಿ. ವಾವ್, ಸಾಕು ಬರುತ್ತೆ ಅಲ್ಲ. ಇದು ಹೆಂಗೈತೆ, ನಿಂದು ಹೆಂಗೈತೆ ಮಗನೇ? ಬರಲ್ಲ ಅಂತಲ್ಲ, ಹೇಳ್ಕೊಡ್ಬೇಕು ಮಗನೇ. ನಿನಗೂ ಬರ್ತಿರ್ಲಿಲ್ಲ ತಾನೇ, ನಾನು ಕಲಿಸಿದ್ದು ತಾನೇ ನಿನಗೆ. ಕೈ ಹಿಡ್ಕೊಂಡು ಬರೆಸ್ತೀನಿಲ್ಲ, ನಿನಗೂ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ಹಿಡ್ಕ, ಆ ಕೈಯಲ್ಲಿ ಹಿಡ್ಕೋ. ಹಾಂ ನೋಡ್ಕೋ, ಹಿಂಗೆ ಬಂದು ಇಷ್ಟೇ. ಒಂದು ಗೀಟ್ ಹೇಳಿ ಡಿಗೆ. ಒಂದು ಗೀಟ್ ಹೇಳಿ. ಸುಮ್ಮನಿರ್ದೀವಿ, ಹೊಡಿತೀನಿ ಸುಮ್ಮನಿರಿ. ಈ ಸಲ ತಪ್ಪು ಆಯ್ತು, ಬರೀವ. ಒಂದು ಗೀಟ್ ಹೇಳಿ ಹೇಳ್ತೀನಿ. ಹೇಳವ ಗೀಟ. ಅದು ಬಿಡವ, ತಪ್ಪದು.